ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಗೃಹ ಜ್ಯೋತಿ ವೆರಿಫಿಕೇಷನ್ ಫಾರ್ಮ್ನ ಹೇಗೆ ಫಿಲ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಫಾರ್ಮ್ ಹೀಗೆ ಇರುತ್ತೆ. ಮೇಲ್ಗಡೆ ಲೆಫ್ಟ್ ಸೈಡ್ಗೆ ಡಿ.ಕೆ. ಶಿವಕುಮಾರ್ ಸರ್ ಅವ್ರದ್ದು ಫೋಟೋ ಇರುತ್ತೆ. ಇಲ್ಲಿ ಕರ್ನಾಟಕ ಸರ್ಕಾರ ಲೋಗೋ ಇದೆ. ಇಲ್ಲಿ ಜಿ. ಪರಮೇಶ್ವರ್ ಸರ್ ಅವ್ರದ್ದು ಫೋಟೋ ಮತ್ತು ಇಲ್ಲಿ ಕೆ.ಜೆ. ಜಾರ್ಜ್ ಸರ್ ಅವ್ರದ್ದು ಫೋಟೋ ಇರುತ್ತೆ. ಈ ಥರ ಮೇಲೆ ಇರುತ್ತೆ. ಕೆಳಗಡೆ ಗೃಹ ಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಅರ್ಜಿ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಫೋಟೋನ ಇಲ್ಲಿ ಅಂಟಿಸ್ಬೇಕು. ಇಲ್ಲಿ ಏನೇನು ಫಿಲ್ ಮಾಡಬೇಕು ಅಂತೇಳಿ ಒನ್ ಬೈ ಒನ್ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಇದ್ರೆ ನೇಮ್ ಆಫ್ ದ ಎಸ್ಕಾಮ್ ಅಂತಿದೆ. ಇಲ್ಲಿ ನೇಮ್ ಆಫ್ ದ ಎಸ್ಕಾಮ್ ಅಂದರೆ ನಿಮ್ಮದು ಬೆಸ್ಕಾಮ್ ಇದೆಯಾ, ಜೆಸ್ಕಾಮ್ ಇದೆಯಾ, ಚೆಸ್ಕಾಮ್ ಇದೆಯಾ, ಬೇರೆ ಬೇರೆ ಇರುತ್ತಲ್ಲ, ಅದರಲ್ಲಿ ಮೆಸ್ಕಾಮ್ ಇದೆಯಾ, ಅದರಲ್ಲಿ ಯಾವುದಿರುತ್ತೆ ಅದನ್ನು ಇಲ್ಲಿ ಫಿಲ್ ಮಾಡಬೇಕು. ನಿಮ್ಗೆ ಗೊತ್ತಿರುತ್ತೆ. ಇಲ್ಲಾಂದರೆ ನಿಮ್ಮ ಇದಿರುತ್ತಲ್ಲ ಕರೆಂಟ್ ಬಿಲ್, ಅದರಲ್ಲಿ ಇದ್ದೇ ಇರುತ್ತೆ. ಅದನ್ನು ನೀವು ಇಲ್ಲಿ ಫಿಲ್ ಮಾಡ್ಬೋದು. ನೆಕ್ಸ್ಟು ಅಕೌಂಟ್ ಐ ಡಿ ಅಂತಿದೆ. ಅಕೌಂಟ್ ಐ ಡಿ ಅಂದರೆ ಇಲ್ಲಿ 10 ನಂಬರ್ ಇರುತ್ತೆ. ಅಕೌಂಟ್ ಐ ಡಿ ನಿಮ್ಮ ಬಿಲ್ನಲ್ಲಿ ಇರುತ್ತೆ. ಬಿಲ್ನಲ್ಲಿ ನೋಡಿಕೊಂಡು ನೀವು ಇಲ್ಲಿ ಫಿಲ್ ಮಾಡ್ಬೋದು. ಇಲ್ಲಾಂದರೆ ನೀವು ಫೋನ್ ಪೇ ಮುಖಾಂತರ ನೀವು ಬಿಲ್ ಪೇ ಮಾಡ್ತಾ ಇದ್ರೆ ಅದರಲ್ಲಿ 10 ನಂಬರ್ ಇರುತ್ತೆ ಅಕೌಂಟ್ ಐ ಡಿ. ಆ 10 ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಬೆನಿಫಿಷರಿ ಆಧಾರ್ ನಂಬರ್ ಅಂತಿದೆ. ಇಲ್ಲಿ ಬೆನಿಫಿಷರಿ ಆಧಾರ್ ನಂಬರ್ ಅಂದರೆ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕು. ಇದೆಲ್ಲ ಇನ್ಫಾರ್ಮೇಷನ್ ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ನೆಕ್ಸ್ಟು ಬೆನಿಫಿಷರಿ ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಅಂತಿದೆ. ಇಲ್ಲಿ ನೀವು ಆಧಾರ್ ಕಾರ್ಡ್ನಲ್ಲಿ ಏನು ಹೆಸರಿದೆ ಕರೆಕ್ಟಾಗಿ ಒಂದು ಅಕ್ಷರ ತಪ್ಪಿಲ್ದೇ ಇಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟು ಗೃಹ ಜ್ಯೋತಿ ಸ್ಕೀಮ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಆಫ್ ದ ಬೆನಿಫಿಷರಿ ಅಂತಿದೆ. ನೀವು ಗೃಹ ಜ್ಯೋತಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಬೆನಿಫಿಷರಿ ಓನರ್ ಆರ್ ಟೆನೆಂಟ್ ಅಂತೇಳಿ ಇಲ್ಲಿ ಟಿಕ್ ಮಾಡಿರಿ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಗೃಹ ಜ್ಯೋತಿ ಹಾಕಿರ್ತೀರಲ್ಲ, ಇಲ್ಲಿ ನೀವು ಓನರ್ ಇದ್ದರೆ ಓನರ್ ಅಂತೇಳಿ ಟಿಕ್ ಮಾಡಿ. ಒಂದು ವೇಳೆ ಬಾಡಿಗೆದಾರ ಇದ್ದರೆ ಬಾಡಿಗೆದಾರ ಅಂತೇಳಿ ಇಲ್ಲಿ ಟಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ ರೇಷನ್ ಕಾರ್ಡ್ ಟೈಪ್ ಅಂತಿದೆ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರುತ್ತಲ್ಲ, ರೇಷನ್ ಕಾರ್ಡ್ ಟೈಪ್ನ ಇಲ್ಲಿ ಟಿಕ್ ಮಾಡಬೇಕು. ನಿಮ್ಮ ಹತ್ರ APL ಇದೆಯಾ, BPL ಇದೆಯಾ, ಅಥವಾ ರೇಷನ್ ಕಾರ್ಡ್ ಇಲ್ಲ ಅಂತೇಳಿ ಇಲ್ಲಿ ಟೈಪ್ ಮಾಡಬೇಕು, ಇಲ್ಲಿ ಟಿಕ್ ಮಾಡಬೇಕು. ಒಂದು ವೇಳೆ ನಿಮ್ಮದು BPL ಕಾರ್ಡ್ ಇತ್ತು ಅಂತಂದರೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಇರುತ್ತಲ್ಲ, BPL ಕಾರ್ಡ್ ನಂಬರ್ ಇಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟು ಆರ್ ಯು ಎ ರಿಜಿಸ್ಟರ್ಡ್ ವೋಟರ್ ಆಫ್ ಕರ್ನಾಟಕ ಅಂತೇಳಿದೆ. ನೀವು ಕರ್ನಾಟಕದಲ್ಲಿ ಇದ್ದು ನೀವು ವೋಟ್ ಹಾಕ್ತಾ ಇದ್ದರೆ ಕರ್ನಾಟಕದಲ್ಲಿ ಇಲ್ಲಿ ನೀವು ಎಸ್ ಅಂತೇಳಿ ಹಾಕಬೇಕು. ಒಂದು ವೇಳೆ ಇಲ್ಲ ಅಂದರೆ ಇಲ್ಲ ಅಂತ ಹಾಕಬೇಕು. ವೋಟ್ ಹಾಕ್ತಾ ಇದ್ದರೆ ಇಲ್ಲಿ ಎಸ್ ಅಂತೇಳಿ ಹಾಕಿ ನಿಮ್ಮ ಎಪಿಕ್ ನಂಬರ್ ಇರುತ್ತಲ್ಲ, ವೋಟರ್ ಐ ಡಿನಲ್ಲಿ ಎಪಿಕ್ ನಂಬರ್ ಅಂತ ಇರುತ್ತೆ ಮೇಲ್ಗಡೆ, ಅಲ್ಲಿನ ಎಂಟ್ರಿ ಮಾಡಬೇಕು. ಅದಾದಮೇಲೆ ಬೆನಿಫಿಷರಿ ಕ್ಯಾಟಗರಿ ಅಂತಿದೆ. ನಿಮ್ಮ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಇಲ್ಲಿ ಎಂಟರ್ ಮಾಡಬೇಕು. SC ಬರುತ್ತಾ, ST ಬರುತ್ತಾ, OBC ಬರುತ್ತಾ, ಮೈನಾರಿಟೀಸ್ ಬರುತ್ತಾ, ಅಥವಾ ಇವು ಯಾವುದರಲ್ಲಿ ಬರಲ್ಲ ಅಂತಂದರೆ ಅದರ್ಸ್ ಅಂತೇಳಿ ಟಿಕ್ ಮಾಡಬೇಕು. ಇದರಲ್ಲಿ ಇಷ್ಟಿರುತ್ತೆ, ಟಿಕ್ ಮಾಡಬೇಕು. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ರೆ ಆರ್ ಯು ಎ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತಿದೆ. ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀರಾ ವರ್ಷ ಅಂತೇಳಿ ನೀವು ನಿಮ್ಗೆ ಗೊತ್ತಿರುತ್ತೆ. ಎಸ್ ಅಂತಿತ್ತು ಅಂತಂದರೆ ನೀವು ಪೇ ಮಾಡ್ತಾ ಇದ್ದರೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದರೆ ಎಸ್ ಅಂತೇಳಿ ಕ್ಲಿಕ್ ಮಾಡಬೇಕು. ಇಲ್ಲಿ ಪ್ಯಾನ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು ಫ್ರೆಂಡ್ಸ್. ಪೇ ಮಾಡ್ತಾ ಇದ್ರೆ ಅಷ್ಟೇ. ಒಂದು ವೇಳೆ ಇನ್ಕಮ್ ಟ್ಯಾಕ್ಸ್ ಏನು ಕಟ್ತಾ ಇರಲಿಲ್ಲ ಅಂತಂದರೆ ನೋ ಅಂತೇಳಿ ಇಲ್ಲಿ ಟಿಕ್ ಮಾಡಬೇಕು ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ರೆ ಪ್ರೊಫೆಷನ್ ಆಫ್ ದ ಬೆನಿಫಿಷರಿ ಅಂತಿದೆ. ಅಂದರೆ ಏನು ಕೆಲಸ ಮಾಡ್ತಾ ಇದ್ದೀರಾ ಅಂತೇಳಿ ಇಲ್ಲಿ ನೀವು ಟಿಕ್ ಮಾಡಬೇಕು. ಗೌರ್ಮೆಂಟ್ ಜಾಬ್ ಇದೆಯಾ, IT ಜಾಬ್ ಇದೆಯಾ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಏನಾದರೂ ನಿಮ್ದು ಶಾಪ್ ಏನೋ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಾ ಇದ್ದೀರಾ, ಟೀಚರ್ ಇದ್ದೀರಾ, ಕಾರ್ಪೆಂಟರ್ ಇದ್ದೀರಾ, ಎಲ್ಲನೂ ಇಲ್ಲಿದೆ. ಇದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಒಂದನ್ನು ಸೆಲೆಕ್ಟ್ ಮಾಡಬೇಕು. ಹೌಸ್ ವೈಫ್ ಇದ್ದಾರಾ ಅಥವಾ ಫಾರ್ಮರ್ ಇದ್ದಾರಾ, ಏನೇನು ಎಲ್ಲನೂ ಇದೆ ಇದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ವೇಳೆ ಅದರಲ್ಲಿ ಯಾವುದೂ ಇರಲಿಲ್ಲ ಅಂದರೆ ಅದರ್ಸ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಬೇಕಾದರೆ ಓದ್ಕೋಬೋದು ನೀವು. ಇಷ್ಟೆಲ್ಲ ಇದೆ. I hereby declare that ಇದೆಲ್ಲ ಓದ್ಕೊಳ್ಳಿ. ಇದು ಓದ್ಕೊಂಡಾದ್ಮೇಲೆ ಇಲ್ಲಿ ಸಿಗ್ನೇಚರ್ ಆಫ್ ದ ಬೆನಿಫಿಷರಿ, ಇಲ್ಲಿ ಸಿಗ್ನೇಚರ್ನ ಮಾಡಬೇಕು. ನೀವು ಮಾಡಿದ್ಮೇಲೆ ಅಲ್ಲಿ ಬಂದಿರ್ತಾರೆ ಅಧಿಕಾರಿಗಳು, ಆ ಅಧಿಕಾರಿಗಳಿಗೆ ಈ ಫಾರ್ಮ್ನ ಕೊಡಬೇಕು, ಅಥವಾ ಅವರೇ ಫಿಲ್ ಮಾಡ್ಕೋಬೋದು. ಇದನ್ನ ಇಷ್ಟು ಫಾರ್ಮ್ನ ಈ ರೀತಿ ಫಿಲ್ ಮಾಡಬೇಕು. ಈಸಿ ಇದೆ, ಏನು ಜಾಸ್ತಿ ಕಷ್ಟ ಏನೂ ಇಲ್ಲ, ಈಸಿಯಾಗಿ ಫಿಲ್ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.